ನಮ್ ಕೋಳಿ ಕತೆ ಮುಗೀತು ಬಿಡಿ. ನಾವು ಊರಿಂದ ತಂದ 2 ಹೆಣ್ಣು ಕೋಳಿಗಳನ್ನ 2 ತಿಂಗಳಿಂದ ಸಾಕ್ತಾ ಇದ್ವಿ. ಮೊಟ್ಟೆ ಮಾಡ್ಸೋಣ ಅಂತ ಮೊನ್ನೆ ಸಂತೆಗೆ ಹೋಗಿದ್ದವಾಗ ಒಂದು ಹುಂಜ ತಂದ್ವಿ. ನಾನು ಇವತ್ತು ಬೆಳಗ್ಗೆ ಟೆರೆಸ್ ಇಂದ ನೋಡಿದ್ರೆ ಕೆಳಗಡೆ ಒಂದ್ ದೊಡ್ಡ ಹಾವು ಹಾರ್ಕೊಂಡು ಹೋಗ್ತಾ ಇತ್ತು. ನಾವು ಯಾವಾಗ್ಲೂ ಕೋಳಿ ಬಿಡೋ ಜಾಗದಲ್ಲೇ ಈ ಹಾವು ಹೋಯ್ತಾ ಇತ್ತು. ಈ ಪಾರಿವಾಳ ನೋಡಿ ಎಷ್ಟು ಧೈರ್ಯವಾಗಿ ನಿಂತಿದೆ. ನಮ್ ಕೋಳಿ ಏನಾದ್ರು ಅಲ್ಲೇ ಎದ್ಬಿಟ್ಟಿದ್ರೆ ಇವತ್ತು ನಮ್ ಕೋಳಿ ಕತೆ ಖಾಲಿ. ಎಲ್ಲಿಂದ ಹಾವು ಬಂದಿರ್ಬೋದು ಅಂತ ನೋಡಿದ್ರೆ ಇದೊಂದು ಬಿಲ ಇತ್ತು. ಈ ಬಿಲ್ದಿಂದನೇ ಹಾವು ಬಂದಿರ್ಬೇಕು. ಮತ್ತೆ ಒಂದ್ 2 ಅವರ್ ಬಿಟ್ಟು ಟೆರೆಸ್ ಮೇಲೆ ಹೋದ್ರೆ ಅಲ್ಲೊಂದು ನಾಗರಾವ್ ಕಾಣಿಸ್ತು. ಪಕ್ಕದ ಸೈಟ್ ಅಲ್ಲಿ ನಾವು ಹಾಕಿರೋ ಕುಂಬಳ ಗಿಡದ ಹತ್ರ ಈ ನಾಗರಾವ್ ಹೋಯ್ತಾ ಇತ್ತು. ಅದನ್ನು ನಾವು ಕೋಳಿ ಮೇಯಿಸೋ ಹತ್ರನೇ ಹೋಗ್ತಾ ಇತ್ತು. ಒಂದೇ ದಿವಸ 2 ಹಾವು. ಅದಕ್ಕೆ ನಮ್ಮಪ್ಪ ಇಮಿಡಿಯೇಟ್ ಆ ಜಾಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಿದ್ದ ಸೌದೆ ಎಲ್ಲ ಬೆಂಕಿಗೆ ಹಾಕಿದ್ರು. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಎತ್ತಿ ಒಳ್ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿದ್ರು. ಒಂದ್ ಬಕೆಟ್ ಅಲ್ಲಿ ನೀರ್ ತಗೊಂಡು ಅದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಎತ್ತಿ ಹಾಕಿ ಕಲ್ಸಿದ್ರು. ಈ ಮಿಶ್ರಣನ ಎಲ್ಲಾ ಕಡೆ ತಗೊಂಡೋಗಿ ಚೆಲ್ಲಿದ್ರು. ನಮಗ್ ಗೊತ್ತಿರೋದು ನಾವು ಮಾಡಿದೀವಿ, ಬೇರೆ ಏನ್ ಮಾಡ್ಬೋದು ಅಂತ ನೀವು ಒಂದು ಕಮೆಂಟ್ ಮಾಡ್ಬಿಡಿ. ನಮ್ಮ ಕೋಳಿ ಹುಂಜ ತಂದಿದ್ ಒಂದೇ ದಿನದಲ್ಲಿ ಮೊಟ್ಟೆ ಇಟ್ಟಿದೆ. ಅದನ್ನು ನೋಡ್ಬೇಕಂದ್ರೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ.